ಹಲೋ ಕನ್ನಡಿಗ, ಶರಣು ಶರಣಾರ್ಥಿ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ RRB ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2025ರ ನೋಟಿಫಿಕೇಶನ್ ಆಗಿದೆ. ಯಾವುದಪ್ಪ ಅಂತಂದರೆ ರೈಲ್ವೆ ಇಲಾಖೆಯ ಹೊಸ ನೇಮಕಾತಿ 2025ರ ನೋಟಿಫಿಕೇಶನ್ ಆಗಿದ್ದು, ಯಾವೆಲ್ಲ ಹುದ್ದೆ ಕಾಲ್ಫ ಮಾಡಿದ್ದಾರೆ? ಗ್ರೂಪ್ ಡಿ ಹುದ್ದೆಗೆ ಕಾಲ್ಫಮನ್ನು ಮಾಡಿದ್ದಾರೆ. ಹಾಗಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ನಾವಿಲ್ಲಿ 32,438 ಹುದ್ದೆಗಳನ್ನು ಕಾಲ್ಫ ಮಾಡಿದ್ದು, ವಿದ್ಯಾರ್ಹತೆ 10ನೇ ಪಾಸು ಮತ್ತು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಬಹುದಾಗಿದೆ. ರೈಲ್ವೆ ಇಲಾಖೆಯಿಂದ ಅಧಿಕೃತ ಅಧಿಸೂಚನೆ ಗಾಳಿ ಪ್ರಕಟವಾಗಿದ್ದು, ಇದೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಲೈಕು, ಶೇರು, ಅದರ ಜೊತೆಗೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. RRB ಲೆವೆಲ್ 1 ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2025ರ ಏನು ಹೊಸ ನೋಟಿಫಿಕೇಶನ್ ಇದೆ, ಭಾರತೀಯ ರೈಲ್ವೆ ಅಗತ್ಯವಿರುವ ಅಸಿಸ್ಟೆಂಟ್ ಟ್ರ್ಯಾಕ್ ಮತ್ತು ಮೇಂಟೆನರ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವೇತನ, ಆಯ್ಕೆ ವಿಧಾನ, ಹುದ್ದೆಗಳ ವಿವರ ಮತ್ತು ಅರ್ಜಿಯ ಶುಲ್ಕ, ಈ ಥರದ ಎಲ್ಲ ಫುಲ್ ಕಂಪ್ಲೀಟ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. RRB ಲೆವೆಲ್ 1 ಗ್ರೂಪ್ ಡಿ ರಿಕ್ವೈರ್ಮೆಂಟ್ 2025ರ ಏನು ಡೀಟೇಲ್ಸ್ ನಾವು ವೇಕೆನ್ಸಿಗಳ ಬಗ್ಗೆ ಇಲ್ಲಿ ನಾವು ಮಾಹಿತಿ ನೋಡೋದಾದರೆ ತಾವು ಇಲ್ಲಿ ಗಮನಿಸಬಹುದು. ಯಾವೆಲ್ಲ ಹುದ್ದೆಗಳನ್ನು ಇಲ್ಲಿ ಕಾಲ್ಫ ಮಾಡಿದಾರಪ್ಪ ಅಂತ ಹೇಳಿದರೆ, ಅಸಿಸ್ಟೆಂಟ್ ಸಿಗ್ನಲ್ ಮತ್ತು ಟೆಲಿಕಮ್ಯುನಿಕೇಶನ್ ಇರ್ತಕ್ಕಂಥ ಹುದ್ದೆಗಳಿಗೆ ಕಾಲ್ಫ ಮಾಡಿದ್ದಾರೆ. ಅಸಿಸ್ಟೆಂಟ್ ವರ್ಕ್ಶಾಪ್ ಇರ್ತಕ್ಕಂಥವ್ರಿಗೆ ಇಲ್ಲಿ ಅಸಿಸ್ಟೆಂಟ್ ಬ್ರಿಡ್ಜ್ ಮತ್ತು ಅಸಿಸ್ಟೆಂಟ್ ಗ್ಯಾರೇಜ್ ಮತ್ತು ವ್ಯಾಗ್ಯಾನ್, ಅಸಿಸ್ಟೆಂಟ್ ಕೋಕ್ ಶೆಡ್ ಮತ್ತು ಡೀಸೆಲ್ ಅಸಿಸ್ಟೆಂಟ್ ಮತ್ತು ಲೋಕೋ ಶೆಡ್, ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಇನ್ ಆಪರೇಷನ್ಸ್, ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ PY ಮತ್ತು ಅಸಿಸ್ಟೆಂಟ್ TL ಆ್ಯಂಡ್ AC ವರ್ಕ್ಶಾಪ್, ಅಸಿಸ್ಟೆಂಟ್ TL ಮತ್ತು AC ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್, ಅಸಿಸ್ಟೆಂಟ್ TRD ಪೋಸ್ಟ್ ಮ್ಯಾನ್, B ಟ್ರ್ಯಾಕ್ ಮೇಂಟೈನರ್, ಹೀಗೆ ಬಹುತೇಕ ಹುದ್ದೆಗಳನ್ನು ಇಲ್ಲಿ ಕಾಲ್ಫಮನ್ನು ಮಾಡಿದ್ದಾರೆ. ಇನ್ ಡೀಟೇಲ್ಸ್ ಆಗಿ ನಾವು ಮುಂದೆ ಇದ್ರ ಬಗ್ಗೆ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ. ಹಾಗಾದರೆ ಕರ್ತವ್ಯ ಸ್ಥಳ ಹೇಗೆ ನೋಡೋದಾದರೆ ನಾವು ಗಮನಿಸಬಹುದು. ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದೆಡೆ ಕೆಲಸವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸೇರಿದಂತೆ ಈ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಭಾರತಾದ್ಯಂತ ಈ ಉದ್ಯೋಗ ಅವಕಾಶವನ್ನು ನೀಡಲಾಗಿದೆ. ಹಾಗಿದ್ದರೆ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನಾವಿಲ್ಲಿ ನೋಡೋದಾದರೆ ತಾವುಗಳು ಗಮನಿಸಬಹುದು. 32,438 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದು 32,438 ಅನ್ನೋದೇನಿದೆ, ಇದು ರೈಲ್ವೆ ಇಲಾಖೆಯಲ್ಲಿ 2025ರ ಇದು ದೊಡ್ಡ ನೇಮಕಾತಿನೇ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ 10ನೇ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ITI ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಅಂದರೆ ITIದಲ್ಲಿ ನಿಮಗೆ ಬಹುತೇಕ ಟ್ರೇಡ್ಗಳಿದ್ದಾವೆ. ಸೊ ಎಲ್ಲ ಟ್ರೇಡ್ಗಳು ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದೆಲ್ಲ ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ಇನ್ ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ಮುಂದೆ ವಿವರಿಸ್ತೀನಿ ನೋಡಿ. ಇಲ್ಲಿ ಗಮನವಿಟ್ಟು ನೋಡಬೇಕಾಗಿರೋದು ಏನಪ್ಪ ಅಂದರೆ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫ ಮಾಡಿದ್ದಾರೆ. ಹಾಗಾದರೆ ಆ ಹುದ್ದೆಗಳ ಸಂಖ್ಯೆ ಎಷ್ಟು? ಈಗ ನಿಮಗೆ ಹುದ್ದೆಗಳ ಬಗ್ಗೆ ನಾನು ಆಡಿ ಹೇಳಿದ್ದೆ ನಿಮಗೆ. ಈಗ ನಾವು ಯಾವೆಲ್ಲ ಹುದ್ದೆಗಳಿದ್ದಾವೆ ಮತ್ತು ಹುದ್ದೆಗಳ ಸಂಖ್ಯೆ ನಾವು ಇನ್ ಡೀಟೇಲ್ಸ್ ಆಗಿ ನೋಡೋದಾದರೆ ಇಲ್ಲಿ ಅಸಿಸ್ಟೆಂಟ್ ಸಿಗ್ನಲ್ ಮತ್ತು ಟೆಲಿಕಮ್ಯುನಿಕೇಷನ್ ಇರ್ತಕ್ಕಂಥದ್ದೇನು ಪೋಸ್ಟ್ ಇರ್ತಕ್ಕಂಥದ್ದು 744 ಹುದ್ದೆಗಳನ್ನು ಕಾಲ್ಫ ಮಾಡಿದ್ದಾರೆ. ಅಸಿಸ್ಟೆಂಟ್ ಇದು ವರ್ಕ್ಶಾಪ್, ಅಂದರೆ ವರ್ಕ್ಶಾಪ್ ಅಪ್ಪ ಅಂತಂದರೆ ಇದು ITI ಹೋಲ್ಡರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಟೋಟಲ್ ಆಗಿ ಇಲ್ಲಿ 3,077 ಹುದ್ದೆಗಳನ್ನ ಕಾಲ್ಫ ಮಾಡಿದ್ದಾರೆ. ಅಸಿಸ್ಟೆಂಟ್ ಬ್ರಿಡ್ಜ್ ಇರ್ತಕ್ಕಂಥ ಈ ಹುದ್ದೆಗೆ ಇಲ್ಲಿ 301 ಹುದ್ದೆಗಳನ್ನ ಕಾಲ್ಫ ಪೋಸ್ಟನ್ನು ಕರೆದಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಗ್ಯಾರೇಜ್ ಮತ್ತು ವ್ಯಾಗ್ಯಾನ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 2,507 ಹುದ್ದೆಗಳನ್ನ ಇಲ್ಲಿ ಕಾಲ್ಫಮನ್ನು ಮಾಡಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಲೋಕೋ ಶೆಡ್ ಮತ್ತು ಡೀಸೆಲ್ ಇರ್ತಕ್ಕಂಥ ಹುದ್ದೆಗೆ ಟೋಟಲ್ ಆಗಿ 2,012 ಇಲ್ಲಿ ಪೋಸ್ಟನ್ನು ಕರೆದಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಲೋಕೋ ಶೆಡ್ ಮತ್ತು ಎಲೆಕ್ಟ್ರಿಕಲ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 420 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ ಆಪರೇಷನ್ ಇನ್ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟ ಹುದ್ದೆಗೆ ಇಲ್ಲಿ 950 ಇಲ್ಲಿ ಪೋಸ್ಟನ್ನು ಕಾಲ್ಫಮನ್ನು ಮಾಡಿದ್ದಾರೆ. ಮತ್ತು ಅಸಿಸ್ಟೆಂಟ್ PY ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ ಟೋಟಲ್ ಆಗಿ 257 ಹುದ್ದೆಗಳನ್ನ ಕಾಲ್ಫಮನ್ನು ಮಾಡಿದ್ದಾರೆ. ಅದೇ ರೀತಿ ಅಸಿಸ್ಟೆಂಟ್ TL ಮತ್ತು AC ವರ್ಕ್ಶಾಪ್ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 624 ಹುದ್ದೆಗಳನ್ನು ಕಾಲ್ಫ ಮಾಡಿದ್ದು, ಅಸಿಸ್ಟೆಂಟ್ TL ಮತ್ತು AC ಇರ್ತಕ್ಕಂಥ ಹುದ್ದೆಗಳಿಗೆ 1041 ಹುದ್ದೆಗಳನ್ನು ಕರೆದಿದ್ದಾರೆ. ಅಸಿಸ್ಟೆಂಟ್ ಟ್ರ್ಯಾಕ್ ಮಷೀನ್ಗೆ ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ 799 ಹುದ್ದೆ ಇಲ್ಲಿ ಪೋಸ್ಟನ್ನು ಕರೆದಿದ್ದಾರೆ. ಅಸಿಸ್ಟೆಂಟ್ TRD ಇರ್ತಕ್ಕಂಥ ಹುದ್ದೆಗೆ ಇಲ್ಲಿ 1381 ಹುದ್ದೆಯನ್ನು ಇಲ್ಲಿ ಕರೆದಿದ್ದಾರೆ. ಪೋಸ್ಟ್ ಮ್ಯಾನ್ B ಇರ್ತಕ್ಕಂಥವ್ರಿಗೆ ಟೋಟಲ್ ಆಗಿ ಇಲ್ಲಿ
5058 ಹುದ್ದೆಗಳನ್ನ ಇಲ್ಲಿ ಕರೆದಿದ್ದಾರೆ. ಟ್ರ್ಯಾಕ್ ಮ್ಯಾನರ್ಗಿರ್ತಕ್ಕಂಥ ಹುದ್ದೆಗೆ ಎಷ್ಟು ಇಲ್ಲಿ ಟೋಟಲ್ ಆಗಿ ಕರೆದಿದ್ದು 13,187 ಹುದ್ದೆಗಳನ್ನ ಇಲ್ಲಿ ಕಲ್ಪಮಾನ ಮಾಡಿದ್ದಾರೆ. ಟೋಟಲ್ ಆಗಿ ಈ ಯಾವ್ಯಾವ ಹುದ್ದೆಗಳಿದಾವೆ ಮತ್ತು ಯಾವ್ಯಾವ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳೆಂಬುದನ್ನು ನಾವಿಲ್ಲಿ ಡೀಟೇಲ್ಸ್ ಆಗಿ ನೋಡಿದ್ದೇವೆ. ಹಾಗಾದರೆ ಇನ್ ಡೀಟೇಲ್ಸ್ ಆಗಿ ನಾವು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋಣ ಬನ್ನಿ. ಹಾಗಾದರೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಏನೇನು, ಈ ಬಹುಮುಖ್ಯವಾಗಿ ನಾವೀಗ ಪೋಸ್ಟ್ ಬಗ್ಗೆ ನೋಡಿದ್ದೀವಿ, ಯಾವೆಲ್ಲ ಪೋಸ್ಟನ್ನು ಕಲ್ಪ ಮಾಡಿದ್ದಾರೆ, ಅದೇ ರೀತಿ ಎಷ್ಟು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ನೋಡಿದ್ದೀವಿ. ಹಾಗಾದರೆ ಈಗ ಬಹುಮುಖ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದರೆ ಶೈಕ್ಷಣಿಕ ಅರ್ಹತೆಗಳು ಏನೇನು ಬೇಕು ಅಂತ. ಆ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದರೆ 10ನೇ ತರಗತಿ ITI ಅಥವಾ ತತ್ಸಮಾನ್ ಅಥವಾ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ NAC ಅರ್ಹತೆ ಹೊಂದಿರಬೇಕು. ಇಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂತಂದರೆ ನೀವು ಇಲ್ಲಿ ಜಸ್ಟ್ ಇಲ್ಲಿ 10ನೇ ತರಗತಿ ಅಂದರೆ SLC ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ITI ಪಾಸ್ ಆಗಿರ್ತಕ್ಕಂಥವ್ರಿಗೆ, ಓಕೆ, ಈ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 2025 ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದು ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳಬಹುದಾಗಿದೆ. ಇಷ್ಟೊಂದು ಹುದ್ದೆಗಳನ್ನ ಇಲ್ಲಿ ಕಲ್ಪ ಮಾಡಿದ್ದಾರೆ. ITIದಲ್ಲಿ ಬಹುತೇಕ ಹುದ್ದೆಗಳಿದ್ದಾವೆ. ಓಕೆ, ಸೊ ITIಯಲ್ಲಿರ್ತಕ್ಕಂಥ ಎಲ್ಲ ITI ಕೋರ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ನೀವು ITI ಪಾಸ್ ಆದರೂ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿದೆ. ನೀವು ITI ಪ್ಲಸ್ ಅಪ್ರೆಂಟಿಸ್ ಏನು 1 ವರ್ಷದ ಕೋರ್ಸ್ ಅಪ್ರೆಂಟಿಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಿಲಿಟಿನ ಹೊಂದಿರ್ತೀರಿ. ಇದು ಈ ಉದ್ಯೋಗ ಅವಕಾಶನ ಮಿಸ್ ಮಾಡದೆ ಎಲ್ಲ ಈ ಮಾಹಿತಿ ತಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ಉದ್ಯೋಗ ಮಾಹಿತಿಯನ್ನು ಶೇರ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಈ ಉದ್ಯೋಗ ಮಾಹಿತಿ ಯಾರೂ ಕೂಡ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಮಿಸ್ ಆಗಬಾರ್ದು ಉದ್ದೇಶಕ್ಕೋಸ್ಕರ ಈ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ. ವಯೋಮಾನ, ಈ ಒಂದು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ವಯೋಮಿತಿ ಬಗ್ಗೆ ನೋಡೋದಾದರೆ ದಿನಾಂಕ 1/1/2025 ಕನಿಷ್ಠ ಅವರು 18 ವರ್ಷ ಮಿನಿಮಮ್ ಇರಬೇಕು. ಅವರಿಗೆ 1/1/2025 ಅನ್ವಯವಾಗುವಂತೆ ಮಿನಿಮಮ್ ಅವರಿಗೆ 18 ವರ್ಷ ಇರಬೇಕು. ಮ್ಯಾಕ್ಸಿಮಮ್ ಅವರಿಗೆ 36 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ಅವರಿಗೆ ವಯಸ್ಸಳಿಕೆ ಕೂಡ ಇದೆ. ಅಂದರೆ ಇದು ನಾನು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿ ಬಗ್ಗೆ ಹೇಳಿದೆ. ಹಾಗಾದರೆ ವಯಸ್ಸಳಿಕೆ ಕೂಡ ಇದೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಳಿಕೆವಿದ್ದು OBC ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಳಿಕೆವಿದೆ. PWD ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ವಯಸ್ಸಳಿಕೆಯನ್ನು ನೀಡಲಾಗಿದೆ. ಅದೇ ರೀತಿ ವೇತನ ಶ್ರೇಣಿಯಗ್ಗೆ, ಹಾಗಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಎಷ್ಟು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ 18,000 ರೂಪಾಯಿ ವೇತನ ನೀಡಲಾಗುವುದು ಅಂತ ಹೇಳಿದ್ರೆ ನಿಮಗಿಲ್ಲಿ ಸೇವಂತ್, ಓಕೆ, ಸೇವಂತ್ CPC ಅಂದರೆ ಸೆಂಟ್ರಲ್ ಗೌರ್ಮೆಂಟದ ಏನು ಸೇವಂತ್ ಪೇ ಅಂತ ಹೇಳ್ತೀವಿ, ಆ ಸೇವಂತ್ ಪೇ ಪ್ರಕಾರ ನಿಮ್ಗೆ ಇಲ್ಲಿ 18,000 ರೂಪಾಯಿ ಬೇಸಿಕ್ ಇರ್ತದೆ. ಓಕೆ, ನೀವು ಇಲ್ಲಿ 18,000 ರೂಪಾಯಿ ಬೇಸಿಕ್ ಇದೆ ಅಂತ ಹೇಳಿದ್ರೆ ನೀವು ಇಲ್ಲಿ 35+ ಅಂದರೆ ನೀವು ಫಸ್ಟ್ ಇರ್ತಕ್ಕಂಥ ಪ್ರೊಫೆಷನಲ್ ಪೀರಿಯಡ್ ವರ್ಷದಲ್ಲಿ ನೀವು 35+ ನಿಮಗೆ ಇಲ್ಲಿ ಸ್ಯಾಲ್ರಿಯನ್ನು ದೊರೆಯುತ್ತದೆ. ಆಯ್ಕೆ ವಿಧಾನ, ಫೈನಲ್ ಆಗಿ ಈಗ ನಾವು ಎಲ್ಲ ಮಾಹಿತಿಯನ್ನು ನೋಡ್ಕೊಂಡಾಯ್ತು. ಹಾಗಾದರೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಓಕೆ, ಮತ್ತು PET ಅಂದರೆ ದಾಖಲೆ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ಹುದ್ದೆಗಳ ಆಯ್ಕೆಯನ್ನು ಮಾಡಲಾಗುವುದು. ಇಲ್ಲಿ ತಾವು ಗಮನಿಸಬಹುದು. ಮೊದಲನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಆಧಾರಿತದಲ್ಲಿ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಮೊದಲನೇದಾಗಿ ಆ ಎಕ್ಸಾಮಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗಿರ್ತೀರಿ ಅಂಥ ಅಭ್ಯರ್ಥಿಗಳ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸ್ತಾರೆ. ಅಂದರೆ ಇಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ನಡೆಸ್ತಾರೆ. ಈ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಯಾರೆಲ್ಲ ಕ್ವಾಲಿಫೈ ಆಗ್ತಾರೆ ಅಂಥ ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ದಾಖಲೆ ಪರಿಶೀಲನೆ ಮಾಡಿ ಮತ್ತು ಇಲ್ಲಿ ಮೆಡಿಕಲ್ ಆಗುತ್ತೆ. ಏನಂದರೆ ಮೆಡಿಕಲ್ ಆಗುತ್ತೆ ಅವರಿಗೆ. ಫೈನಲ್ ಆಗಿ ಈ ಮೆಡಿಕಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಫೈನಲ್ ಆಗಿ ಮೆರಿಟ್ ಆಧಾರದ ಮೇಲೆ, ಓವರ್ ಆಲ್ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಫೈನಲ್ ಆಗಿ ಆಯ್ಕೆಯನ್ನು ಮಾಡಲಾಗುವುದು. ಅರ್ಜಿ ಸಲ್ಲಿಸುವ ವಿಧಾನ, ಈ ಒಂದು ಅಪ್ಲಿಕೇಶನ್ ಏನಿದೆ ಅಲ್ವಾ, ಸೊ ಅರ್ಜಿ ಸಲ್ಲಿಸುವ ಹೇಗೆ ವಿಧಾನ ನೋಡೋದಾದರೆ ಅಭ್ಯರ್ಥಿಯು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು. ತಾವುಗಳು ಏನಪ್ಪ ಅಂತಂದರೆ ಆನ್ಲೈನ್ ಮೂಲಕವೇ ತಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕು. ಹಾಗಾದರೆ ಈ ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಕೋಬೇಕಾಗಿರ್ತಕ್ಕಂಥ ಏನು ವೆಬ್ಸೈಟ್ ಇದೆ, ಈ ವೆಬ್ಸೈಟು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಮತ್ತು ಯೂಟ್ಯೂಬಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ನಿಗದಿತ ಅರ್ಜಿ ಶುಲ್ಕ ವಿವರ, ಹಾಗಾದರೆ ಈ ಅಭ್ಯರ್ಥಿಗಳಿಗೆ ಏನು ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕವಂತಿದೆ. ಸೊ SC ST PWD ಮತ್ತು ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಮಂಗಳಮುಖಿ ಅಲ್ಪಸಂಖ್ಯಾತ
EBC ಅಭ್ಯರ್ಥಿಗಳಿಗೆ 250 ರೂಪಾಯಿ. ಇಲ್ಲಿ ತಾವುಗಳು ಗಮನಿಸಬಹುದು. ಓಕೆ, SC ST PWD ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳು, ಅದರ ಜೊತೆಗೆ ಮಂಗಳಮುಖಿ ಅಲ್ಪಸಂಖ್ಯಾತ EBC ಅಭ್ಯರ್ಥಿಗಳಿಗೆ ಇಲ್ಲಿ 250 ರೂಪಾಯಿ ಅರ್ಜಿ ಶುಲ್ಕವಿದ್ದು, ಇನ್ನು ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಅಂದರೆ OBC ಅಭ್ಯರ್ಥಿ ಆಗಿರ್ಬೋದು ಮತ್ತು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿ ಅವರಿಗೆ ಅರ್ಜಿ ಶುಲ್ಕವೇನಿದೆ. ಹಾಗಾದರೆ ಈ 500 ರೂಪಾಯಿ ಮತ್ತು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸೋದು ಹೇಗೆಪ್ಪ ಅಂತಂದರೆ, ಈ ಅಭ್ಯರ್ಥಿಗಳು ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮತ್ತು UPI ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಬಹುದಾಗಿದೆ. ನಿಮ್ಮದು ATM ಕಾರ್ಡ್ ಇದ್ರೂ ಆಗುತ್ತೆ. ಓಕೆ, ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ನಿಮ್ಮದು ಯಾವುದು ನೀವು ಬ್ಯಾಂಕಿಂಗನ್ನು ಯೂಸ್ ಮಾಡ್ತಾ ಇದ್ದೀರ ಅಂದರೆ ಕ್ರೆಡಿಟ್ ಕಾರ್ಡು, ಬ್ಯಾಂಕಿಂಗು, ನೆಟ್ ಬ್ಯಾಂಕಿಂಗು, ಇದ್ರ ಮುಖಾಂತರನೇ ಡೈರೆಕ್ಟಾಗಿ ನೀವು ಆನ್ಲೈನ್ ಮುಖಾಂತರನೇ ಈ ಒಂದು ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕಗಳ ಬಗ್ಗೆ ನೋಡೋದಾದರೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಜನವರಿ 23, 2025 ಅಂದರೆ ಇವತ್ತಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 22, 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಅದೇ ರೀತಿ ಅರ್ಜಿ ಮತ್ತು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಫೆಬ್ರವರಿ 24, 2025 ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮತ್ತು ಯಾವುದು ಸರ್ವರ್ ಬಿಜಿನೋ ಐತಿ, ಯಾವುದರ ಡಿಲೇಯಿಂದ ನೀವು ಬಿಟ್ಟಿದ್ರೆ ಅದು ಫೆಬ್ರವರಿ 24, 2025 ಒಳಗಡೆ ಫುಲ್ ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ನೋಟಿಫಿಕೇಶನ್ ಇದ್ದು ಇದನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಬಹುಮುಖ್ಯವಾಗಿ ಏನಪ್ಪ ಅಂದರೆ, ಬರೀ ಇಲ್ಲಿ 10th ಪಾಸ್ ಆಗಿರ್ತಕ್ಕಂಥ, ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಉದ್ಯೋಗ ಅವಕಾಶನ ಮಿಸ್ ಮಾಡದೆ ಎಲ್ಲರೂ ಈ ಅಪ್ಲಿಕೇಶನನ್ನು ಹಾಕಿ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಕನ್ನಡಿಗ.